ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಎರಡನೇ ಅವಧಿಯ ಮುಖ್ಯಮಂತ್ರಿಯಾದ ವರ್ಷದಲ್ಲಿ ಮೊದಲನೇ ವರ್ಷ ಮಾಡಿದ ಸಾಲ 90,280 ಕೋಟಿ ರೂಪಾಯಿ. 90,280 ಕೋಟಿ ರೂಪಾಯಿ. 24-25ನೇ ಸಾಲಿನಲ್ಲಿ 1,07,000 ಕೋಟಿ ರೂಪಾಯಿ. 25-26ನೇ ಸಾಲಿನಲ್ಲಿ 1,16,000 ಕೋಟಿ. 26-27ನೇ ಸಾಲಿನಲ್ಲಿ 1,32,000 ಕೋಟಿ. ನಾನು ಹಿಂದಿನ 5 ವರ್ಷದ ಬಿಟ್ಟು ಹೇಳ್ತಾ ಇರೋದು. ಒಟ್ಟು 8 ವರ್ಷದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮಾಡಿರುವ ಸಾಲ ಕಳೆದ 30 ವರ್ಷಗಳಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ರು? ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿ ಇದ್ರು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ರು, ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು. ಅವರೆಲ್ಲರೂ ಮಾಡಿದ ಸಾಲ 40% ಆದ್ರೆ ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿದ ಸಾಲ 60%. ಈಗ ಹೇಳಿ, ನಿಮ್ಮನ್ನು ಸಾಲದ ರಾಮಯ್ಯ ಅಂತ ಕರೆಯೋದು ಸರಿನೋ ಅಲ್ವೋ? ನೀವೇ ಸಾಲ ಮಾಡಿದ್ರಿ, ಮತ್ತೆ ಸಾಲದ ರಾಮಯ್ಯ ಅಲ್ಲ ಹೆಂಗ ಆಗ್ತೀರಿ? ನೀವು ಸಾಲ ನೀವೇ ಮಾಡಿದ್ಮೇಲೆ ಅದಕ್ಕೆ ಹೊಣೆ ನೀವೇ ಅಲ್ವಾ? ನೀವೊಂದು ಭರವಸೆ ಕೊಡ್ತೀರಾ, ನಾನು ಇಳಿಯೋಕ್ ಮುಂಚೆ ನಾನು ಮಾಡಿದ ಎಲ್ಲ ಸಾಲ ತೀರ್ಸೋಗ್ತೀನಿ ಅಂತ ಹೇಳಿ. ಹಂಗೇನಾದ್ರು ನೀವು ಸಾಲ ತೀರ್ಸೋಗ್ತೀನಿ ಅನ್ನೋದಾದ್ರೆ ಆಗ ನಾವು ವಿಧಾನಸೌಧದ ಮುಂಭಾಗದಲ್ಲಿ ಒಂದು ದೊಡ್ಡ ಪೆಂಡಾಲ್ ಹಾಕಿ ನಮ್ ದುಡ್ಡಲ್ಲೇ ಹಾರ ತಂದು ಋಣ ತೀರಿಸಿದ ಸಿದ್ದರಾಮಯ್ಯನವರು ಅಂತ ಸನ್ಮಾನ ಮಾಡ್ತೀವಿ. ಯಾರ ತಲೆ ಮೇಲೆ ಸಾಲ ಹೊರಿಸಿರೋದು ನೀವು? ಕರ್ನಾಟಕದ ಜನತೆ ತಲೆ ಮೇಲೆ ಸಾಲ ಹೊರಿಸಿರೋದು. ಈಗ ಹುಟ್ಟ ಮಕ್ಕಳ ತಲೆ ಮೇಲೂ ಸಾಲ, ನಾಳೆ ಮಕ್ಕಳು ಹುಟ್ಟಿದ್ರೆ ಅವ್ರ ತಲೆ ಮೇಲೂ ಸಾಲ. ಹಿಂಗೆ ಸಾಲ ಮಾಡಿ ನಾನು ಸಾಲದ ರಾಮಯ್ಯ ಅಲ್ಲ ಅಂತಂದ್ರೆ ಹಂಗಾರೆ ಈ ಸಾಲ ಮಾಡಿದವ್ರು ಯಾರು? ನೀವೇ ಮಾಡಿರೋ ಸಾಲ. ಹೋಗ್ಲಿ, ಈ ಸಾಲನ ಬಂಡವಾಳ ವೆಚ್ಚವಾಗಿ ಮೂಲಭೂತ ಸೌಕರ್ಯದಲ್ಲಿ ಹೂಡಿಕೆ ಮಾಡಿದ್ದೀರಾ? ಅದನ್ನೂ ಮಾಡಿಲ್ಲ. ಹೋಗ್ಲಿ, ಆ ಗುತ್ತಿಗೆದಾರರ ಬಾಕಿನಾರು ತೀರಿಸಿದ್ದೀರಾ? 39,000 ಕೋಟಿ ಅವರಿಗೂ ಬಾಕಿ ಇಟ್ಕೊಂಡಿದ್ದೀರಿ. ನಾನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ನಮ್ಮ ಪ್ರಧಾನ ಮಂತ್ರಿಗಳು ಯಾವುದೇ ಉಪಚುನಾವಣೆಯಲ್ಲಿ ಬಂದು ಪ್ರಚಾರ ಮಾಡಿಲ್ಲ. ಪಕ್ಕದಲ್ಲಿ ಬೆಳಗಾಂನಲ್ಲಿ ಉಪಚುನಾವಣೆ ನಡೀತು. ಜಗದೀಶ್ ಶೆಟ್ಟರ್ ಅವರ ಸುರೇಶ್ ಅಂಗಡಿಯವರು, ಶ್ರೀಮತಿಯವರು, ಮಂಗಳ ಅಂಗಡಿಯವರು ಅಭ್ಯರ್ಥಿಯಾಗಿದ್ರು. ಮೋದಿಯವರು ಬರಲಿಲ್ಲ ಪ್ರಚಾರಕ್ಕೆ. ಇಲ್ಲಿ 4 ದಿವಸದಿಂದ ಟೆಂಟ್ ಹೊಡೆದಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಗ್ಯಾರಂಟಿ ಸೋಲ್ತೀವಿ ಅಂತ. ನಮ್ಗೇನ್ ಭಯ ಇಲ್ಲ, ನಮ್ಗೇನ್ ಭಯ ಇಲ್ಲ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ ಅಂತ. ನನ್ಗೇನಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಯಾಕೆ ಬರ್ಬೇಕಿತ್ತು? ಅವ್ರ ಹೆಸರು ಮೇಲೆ ಗೆದ್ದು ಬರ್ಬೋದಿತ್ತಲ್ಲ. ಇವತ್ತು ಅವ್ರ ಹೆಸರು ಮೇಲೆ, ಅವರ ಆಡಳಿತದ ಕಾರ್ಯವೈಖರಿ ಮೇಲೆ ಗೆದ್ದು ಬರುವ ಸ್ಥಿತಿ ಇಲ್ಲ. ಜನರಲ್ ಎಲೆಕ್ಷನ್ಗೆ ಪ್ರಧಾನಮಂತ್ರಿಗಳು ಎಲ್ಲಾ ರಾಜ್ಯಗಳಲ್ಲೂ ಪ್ರಚಾರ ಮಾಡ್ತಾರೆ. ಬೈ ಎಲೆಕ್ಷನ್ಗಳಲ್ಲಿ ನಮ್ಮ ದೇಶದ ಯಾವುದೇ ಉಪಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಕೆಲಸಕ್ಕೆ ಕ್ಯಾಂಪೇನ್ ಮಾಡಿಲ್ಲ. ಚುನಾವಣೆ ಅನ್ನೋದು ಒಂದು ಯುದ್ಧ ಇದ್ದಂತೆ. ಯುದ್ಧ ನೀತಿ ಅನ್ನೋದು ಕೂಡ ಅದು ಬೇರೆ ಇರುತ್ತೆ. ಆ ಯುದ್ಧ ನೀತಿಯ ಅಂಗವಾಗಿ ಯತ್ನಾಳ್ ಅವರು ಬಂದಿದ್ದಾರೆ. ಅಂತಿಮವಾಗಿ ಅವರಿಗೂ ಬೇಕಾಗಿದೆ ಕಾಂಗ್ರೆಸ್ ಗೆಲ್ಲಬಾರದು ಅಂತ ಹೇಳಿ. ಕಾಂಗ್ರೆಸ್ ಅವರು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಇದೆ. ಕಾಂಗ್ರೆಸ್ ಗೆಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರು ಕೂಡ ನಮ್ ಜೊತೆಗೆ ಬಂದಿದ್ದಾರೆ. ಯುದ್ಧ ನೀತಿಯನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅನ್ನೋದ್ ರಾಮಯ್ಯ ಯಾರು ಅನ್ನೋದು ಅರ್ಥ ಆಗುತ್ತೆ ಜನರಿಗೆ. ಅವ್ರು ಕೊಟ್ಟಿದ್ದನ್ನ ನೀವು ಅದನ್ನೂ ನೆಟ್ಟು ಕೊಡ್ತಿಲ್ಲ. ಮೋದಿಯವರು ಕೊಡೋದನ್ನು ನೆಟ್ಟು ಕೊಡ್ತಿಲ್ಲ. ನಾನು ಸಾಲ ರಾಮಯ್ಯ ಅಲ್ಲ ಅಂತ ಹೇಳಿದಿರಿ. ಅದ್ರ ಅಂಕಿಅಂಶ ಏನ್ ಹೇಳುತ್ತೆ ನೋಡಿ. ಅಂಕಿಅಂಶ ಹೇಳುತ್ತೆ, ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿರುವ ಸಾಲ 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಅವರೊಬ್ಬರ ಕಾಲದಲ್ಲೇ ಆಗಿದೆ ಅನ್ನೋದನ್ನ ಅಂಕಿಅಂಶ ಹೇಳುತ್ತೆ. ಯಾವ್ಯಾವ ವರ್ಷ ಎಷ್ಟೆಷ್ಟು ಮಾಡಿದ್ರು ಅದ್ರ ರಿಪೋರ್ಟು ಕೂಡ ಇಲ್ಲಿದೆ. ಯಾವ್ಯಾವ ವರ್ಷ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅನ್ನೋದ್ರ ರಿಪೋರ್ಟು ಕೂಡ. ನಾನು ನಿಮ್ಗೆ ಹೇಳಿದ್ದೇನಂದ್ರೆ, ಪ್ರಧಾನಮಂತ್ರಿಗಳು ಯಾವುದೇ ಉಪಚುನಾವಣೆಯಲ್ಲಿ, ಲೋಕಸಭೆಯ ಉಪಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ನ ಇವತ್ತಿನವರೆಗೂ ಮಾಡಿಲ್ಲ. ಇವತ್ತಿನವರೆಗೂ ಉಪಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿಲ್ಲ. ಇವರು ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ಇವರ ಆಡಳಿತ ಬಗ್ಗೆ ಜನರಿಗೆ ವಿಶ್ವಾಸ ಇದ್ದಿದ್ರೆ ಇವ್ರು ಕ್ಯಾಂಪೇನ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಬಿಜೆಪಿ ಸರ್ಕಾರನೇ ಬಂದು ನೋಡಿ, ಮುಖ್ಯಮಂತ್ರಿಗಳು ಒಂದ್ಸರಿ ಅವಾಗ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಒಂದ್ಸರಿ ಬಂದು ಭಾಷಣ ಮಾಡಿ ಹೋಗಿದ್ರು. ಇಲ್ಲೇ ಬಂದು ಮುಖ ಹಾಕಿ ಆಮೇಲೆ ಉಪಮುಖ್ಯಮಂತ್ರಿಗಳು ಧಮಕಿ ಹಾಕಿ ಯಾವ್ದು ಇನ್ನು 4 ದಿನ ಬರಲಿ, ನಮ್ಗೇನು ಬೇಕಾದ್ರೆ ನಾನು ಹೇಳಿದಂದ್ರೆ ಬೇಕಾದ್ರೆ ಇಲ್ಲೇ ಇರ್ಲಿ.
ಅವ್ರನ್ನ ಆದ್ರೆ ಒಂದು ಬಾಗಲಕೋಟೆ ಜನರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಇವ್ರೆಲ್ರೂ 6ನೇ ತಾರೀಕು ಟೆಂಟ್ ಕಿತ್ಕೊಂಡು ಹೋದ್ರೆ ಮತ್ತೆ ಬಾಗಲಕೋಟೆ ರಿಸಲ್ಟ್ ಬಂದ್ಮೇಲೆ ಈ ಕಡೆ ದಿಕ್ಕಿಗೆ ತಲೆನೂ ಹಾಕಲ್ಲ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.